ಟಿ20 ವಿಶ್ವಕಪ್ ಫೈನಲ್ಗೆ ಕ್ಷಣಗಣನೆ. ದೇಶದುದ್ದಕ್ಕೂ ಜೈ ಹೋ ಇಂಡಿಯಾ ಘೋಷಣೆ. ಇಂಡಿಯಾ ಚೆನ್ನಾಗಿ ಆಡಿ ಆಲ್ ದ ಬೆಸ್ಟ್, ಟ್ರೋಫಿ ಬರಲಿ ಅಂತ ಕಾಯ್ತಾ ಇದ್ದೀವಿ. ಕಪ್ ನಮ್ದು. ಟಿ20 ವಿಶ್ವಕಪ್ ಫೈನಲ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಸಂಜೆ 7 ಗಂಟೆಗೆ ಪಂದ್ಯ ಆರಂಭ ಆಗಲಿರೋದು. ಭಾರತ ವರ್ಸಸ್ ನ್ಯೂಜಿಲೆಂಡ್ ನೆಕ್ ಟು ನೆಕ್ ಫೈಟ್ ಕೊಡಲಿದೆ. ಈಗಾಗಲೇ ದೇಶದಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ಭಾರತ ಪರ ನಡೀತಾ ಇದೆ. ಹೋದ ಸತಿನೂ ಇಂಡಿಯಾ ಗೆದ್ದಿತ್ರಿ, ಈ ಸತಿನೂ ಇಂಡಿಯಾಗ ಆಲ್ ದ ಬೆಸ್ಟ್. ನ್ಯೂಜಿಲೆಂಡ್ ಟುಡೇ ಐತಿ, ಕಂಗ್ರ್ಯಾಚುಲೇಷನ್ಸ್. ಚಲೋ ಆಡ್ಯಾರಿ, ಇನ್ ಮುಂದ್ ಚಲೋ ಆಡ್ಬೇಕು, ಗೆಲ್ಬೇಕು. ಸೆಕೆಂಡ್ ವರ್ಲ್ಡ್ ಕಪ್ ನಮ್ ಇಂಡಿಯಾಗ್ ಬರ್ಬೇಕು ಅಂತ ಬಹಳ ಆಸೆ ಐತಿ. ಫುಲ್ ಕಾನ್ಫಿಡೆನ್ಸ್ ಐತಿ. ಅವ್ರ ಆಡ್ತಾರ, ಚಲೋ ತಿಂಗ ಆಡ್ಬೇಕು. ಅಟ್ಲೀಸ್ಟ್ ಇಲ್ಲಿ ಮಟ್ಟ ಬಂತಾರ. ಇನ್ ಸ್ವಲ್ಪ ಸೋತ್ರೆ ಏನೋ ಡಿಸಪಾಯಿಂಟ್ಮೆಂಟ್ ಆಗ್ತೈತಿ, ಬಟ್ ಗೆದ್ರೆ ನಮಗ್ ಬಾಳ ಖುಷಿ ಆಗ್ತೈತಿ ಅಂತ ಹೇಳಿ. ಈ ಸಲ ನಿಮ್ ತಗೊಂಡ ವಿ ಫೆಲ್ಟ್ ವೆರಿ ಹ್ಯಾಪಿ. ಆಲ್ ಇಂಡಿಯನ್ಸ್ ಒಂದು ಪ್ರೌಡ್ ಮೂಮೆಂಟ್ ಇರುತ್ತೆ. ಸೊ ಎಲ್ಲಾ ಇಂಡಿಯನ್ ಟೀಮ್ಗೂ ಆಲ್ ದ ಬೆಸ್ಟ್. ಎಲ್ಲಾ ಇಂಡಿಯನ್ ಸಿಟಿಸನ್ಸ್ ಇಂದ ನೋಡಿದ್ರಿ, ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಸ್ಟೆಪ್ಸ್ ಬಂದಿದ್ದಾರೆ, ಇನ್ನೊಂದು ಸ್ಟೆಪ್ ನಮ್ಗೆ ವರ್ಲ್ಡ್ ಕಪ್ ಸಿಗ್ಲಿಕ್ಕೆ. ಸೊ ಆಲ್ ದ ಬೆಸ್ಟ್. ಇದು ಸತತವಾಗಿ 3ನೇ ಬಾರಿಗೆ ನಾವು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಗೆದ್ದಿದೆ. ಸತತವಾಗಿ 3 ವರ್ಲ್ಡ್ ಕಪ್ ಟಿ20 ಚಾಂಪಿಯನ್ಶಿಪ್ ನಮ್ಮ ಕೈಯಲ್ಲಿರುತ್ತದೆ. ಹಾಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, ಟಿ20 ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ಗೆಲ್ಲಬೇಕೆಂದು. ಜೈ ಹಿಂದ್, ಜೈ ಭಾರತ್ ಮಾತೆ. ಇಂಡಿಯಾ ಟೀಮ್ ಗೆಲ್ಲಬೇಕೆಂಬ ನಮ್ಮ ಆಸೆಯನ್ನು ಪೂರೈಸಲಿ ಆ ದೇವರು. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಇವತ್ತು ಟಿ20 ಮ್ಯಾಚ್ ಐತಿ, ಇಂಡಿಯಾ ಜೊತೆ ನ್ಯೂಜಿಲೆಂಡ್. ಈ 2 ಸತ ವರ್ಲ್ಡ್ ಕಪ್ ಗೆದ್ ಕೊಟ್ಟಾರ, ಈ ಸಲನು ಗೆದ್ ಕೊಡ್ಲಿ ಅಂತಂದ ಹಾರೈಸ್ತೇವಿ. ಇಡೀ ಜಗತ್ನಾಗ ಗೆದ್ದವ್ರು ಎಲ್ಲಾರು ಹಾರೈಸತ್ತಾರ, ನಾವು ಹಾರೈಸ್ಬೇಕು. ಧೋನಿ ಮತ್ತ ರೋಹಿತ್ ಶರ್ಮಾ 2 ಸತ ಗೆದ್ ಕೊಟ್ಟಾರ, ಈ ಸತನು ಗೆದ್ ಕೊಡ್ಲಿ ಅಂತಂದ ಹಾರೈಸ್ತೀವಿ. ಇಲ್ಲಿವರೆಗೆಲ್ಲ ಚಲೋ ತಂಗ ಆಡ್ಯಾರ, ಈಗೂ ಚಲೋ ತಂಗ ಆಡ್ತಾರ ಅಂತ ವಿಶ್ ಮಾಡ್ತೀವಿ. ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯಗಳ ಅಂತಿಮ ಪಂದ್ಯಕ್ಕೆ ಶುಭಾಶಯಗಳು. ವಿಶ್ವಾಸವಿಡಿ, ಕಪ್ಪು ಗೆದ್ದು ಬನ್ನಿ ಭಾರತ. ಜೈ ಭಾರತ್, ಜೈ ಜೈ ಹಿಂದ್. ನಮ್ಮದು ಆಲ್ರೌಂಡ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಅಫ್ಕೋರ್ಸ್ ಲೆಡ್ ಬೈ ಆಲ್ ಆಫ್ ಆರ್ ಬ್ಯಾಟರ್ಸ್. ಎಷ್ಟು ಚೆನ್ನಾಗಿ ಟಿ20 ಲೀಗಲ್ಲಿ ಸಿಂಗಲ್ ಆಗಿ ಒಳ್ಳೆ ಸ್ಟಾರ್ಟ್ ಕೊಟ್ಟು ವಿನ್ನಿಂಗ್ ಸಿಚುವೇಶನ್ ಬಂದು ಪಾರ್ ಮಾಡಿಸೋವಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸಸ್ಸು ನೋಡಿದ್ದೀವಿ. ಬೌಲಿಂಗ್ನಲ್ಲಿ ಹೇಳಬೇಕು ಅಂದರೆ ಬುಮ್ರಾಗಿಂತ ದ ಲೀಡರ್ ಆಫ್ ದ ಪ್ಯಾಕ್ ಬುಮ್ರಾ ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯನು ಕೂಡ ಅವರು ಒಂದು ಇಂಟೆಲಿಜೆನ್ಸಿಂದ ಬಂದು ವಿಕೆಟ್ ಟೇಕಿಂಗ್ ಬೌಲರ್ ಆಪ್ಷನ್ ಇದ್ದಾರೆ. ಅಕ್ಷರ್ ಪಟೇಲ್ ಇಸ್ ಬೌಲಿಂಗ್ ವೆಲ್. ಓವರ್ ಆಲ್ ನೋಡಿದ್ರೆ ನಮ್ಮ ಬೌಲಿಂಗ್ ಸ್ಟ್ರೆಂತೂ ತುಂಬ ಚೆನ್ನಾಗಿದೆ. ಬಟ್ ನ್ಯೂಜಿಲೆಂಡ್ನಲ್ಲಿ ಅಂಥ ಏನು ಗ್ರೇಟ್ ಬೌಲಿಂಗ್ ಸ್ಟ್ರೆಂತ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟಿಂಗ್ನಲ್ಲೂ ಕೂಡ ಅವರಲ್ಲಿ ಎಕ್ಸೆಪ್ಟ್ ಫಾರ್ ದ ಓಪನಿಂಗ್ ಪೇರ್, ಮಿಡ್ಲ್ ಆರ್ಡರು ಅಥವಾ ಫಿನಿಷರ್ಸಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಸೊ ಅದರಿಂದ ನಮ್ಮದು ಓವರ್ ಆಲ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಡೆಫಿನೆಟ್ಲಿ ವಿ ಆರ್ ಬೆಟರ್. ಅವರಲ್ಲಿ ಬ್ಯಾಟಿಂಗ್ ಓಪನಿಂಗ್ ಸ್ಟ್ಯಾಂಡ್ ಚೆನ್ನಾಗಿದೆ, ಬೌಲಿಂಗಲ್ಲೂ ಒಂದು 2-3 ಆಪ್ಷನ್ಸ್ ಇದ್ದಾರೆ, ಬಟ್ ಸ್ಪಿನ್ ಬೌಲಿಂಗ್ ಆಪ್ಷನ್ಸ್ ಅಷ್ಟೊಂದು ಇಲ್ಲ ಅವರಿಗೆ. ಸೊ ಅದರಿಂದ 2 ತಂಡಕ್ಕೆ ನೋಡಿದ್ರೆ ನಮ್ಮದು ಬ್ಯಾಲೆನ್ಸ್ಡ್ ಆ್ಯಂಡ್ ಸ್ಟ್ರಾಂಗರ್ ಟೀಮ್. ನಡೆಯುತ್ತಿರುವ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡೆಯುತ್ತಿರುವ ಕಾರಣ ನಾವೆಲ್ಲರೂ ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದೀವಿ. 2 ಟೀಮ್ ಕೂಡ ಅತಿ ಸ್ಟ್ರಾಂಗ್ ಆಗಿ ಫಾರ್ಮಲ್ಲಿರೋ ಟೀಮ್ಗಳಾಗಿದ್ದರೂ ನಮ್ಮ ಸಪೋರ್ಟ್ ಮಾತ್ರ ಭಾರತಕ್ಕೆ. ಆಲ್ ದ ಬೆಸ್ಟ್ ಇಂಡಿಯಾ. ಅಭಿಷೇಕ್ ಶರ್ಮಾ ಅಂತೂ ಇಷ್ಟು ಮ್ಯಾಚ್ ಆಡಿಲ್ಲ, ಅವರು ಫೈನಲ್ದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರತ್ ನಾ ಅಂದ್ಕೊಂಡಿನಿ. ಬಟ್ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಅವರು ಭಾರಿ ಫಾರ್ಮ್ದಲ್ಲಿದ್ದಾರೆ. ನನ್ನ ಪ್ರಕಾರ ಅವರ ಈ ಮ್ಯಾಚ್ದಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೋದಿತ್ತು. ಗೆಲ್ಲುತ್ತೆ ಪಕ್ಕ ಕರೆ, ಆದರೆ ಬೌಲಿಂಗ್ ಲೈನಪ್ ಬಟ್ ಸರಿ ಆಗ್ಬೇಕು. ಸ್ಪಿನ್ನರ್ಗಳು ಅದಾರ ಕರೆ, ಬಟ್ ಸ್ಪಿನ್ನರ್ ಚೆನ್ನಾಗಿ ಬಾಲ್ ಹಾಕೋದಿಲ್ಲ. ಬುಮ್ರಾ ಒಬ್ಬ, ಹಾರ್ದಿಕ್ ಪಾಂಡ್ಯ ಅವರಿಬ್ಬರು ಅಷ್ಟೇ ಬಾಲ್ ಹಾಕೋದಾರೆ.